ನಮಗೆ ಫ್ಲೇವರ್ ಗಿಣ್ಣು ಆಗಿ ಸಿಗುತ್ತೆ. ಯಾಕೆ ಬಂದು ದೇವ್ರಿಗೆ ಗೊತ್ತು ಕಣೋ. ಇಡ್ಲಿ ಮಾಡ್ತೀವಲ್ಲ ಸ್ವಲ್ಪ ಅದೇ ಥರ ಪ್ರೊಸೀಜರು. ಹೈಫೈ ಮಾಡುವ. ಸ್ವಲ್ಪ ಕೆಳಗಡೆ ವಾಟರ್ ಹಾಕಿದ್ದಾರೆ ನೋಡಿ. ಇವಾಗ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ತಾರೆ. ಎಲ್ಲ ಸಕ್ಕರೆ ಎಲ್ಲ ಕರಳಿ ಹಾಕ್ತಾ ಇದೀವಿ. ಈ ಸಲನೇ ನಾವು ಫಸ್ಟ್ ಟೈಮ್ ಡೈರಿಗೆ ಹಾಕ್ತಾ ಇರೋದು. ಸಲ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿಬಿಡಿ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಮ್ಮಮ್ಮ ಹೇಗೆ ಗಿಣ್ಣ ಮಾಡಿದ್ರು ಅಂತ ಎಕ್ಸ್ಪ್ಲೈನ್ ಮಾಡಿದ್ರು, ಬಟ್ ಅದನ್ನು ಪ್ರಾಕ್ಟಿಕಲಾಗಿ ತೋರ್ಸೋಕ್ಕಾಗಿರಲಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಎದಳಷ್ಟು ನಮ್ಮಮ್ಮ ಮಾಡಿಬಿಟ್ಟಿದ್ರು. ಸೊ ಇವತ್ತು ನಮ್ಮ ಮನೇಲಿ ಇನ್ನೊಂದು ಎಮ್ಮೆ ಕರು ಹಾಕಿದೆ, ಹಾಗಾಗಿ ಮತ್ತೆ ನಮ್ಮಮ್ಮ ಇವತ್ತು ಗಿಣ್ಣು ಪ್ರಿಪೇರ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಪ್ರಾಕ್ಟಿಕಲಾಗಿ ತೋರಿಸ್ತೀನಿ ಹೇಗೆ ಗಿಣ್ಣು ಮಾಡ್ತಾರೆ ಅಂತ. ಸೊ ಫುಲ್ ವಿಡಿಯೋನ ವಾಚ್ ಮಾಡಿ. ನೋಡ್ತಾ ಇದ್ರಲ್ಲ, ಇದು ನಮ್ಮ ಮನೆ ಕಿಚನ್ನು. ಇದು ಏನಾಗ್ಬಿಟ್ಟಿದೆ ಅಂದರೆ ಇದೊಂದು ಹೋಗ್ಬಿಟ್ಟಿದೆ, ಕಿತ್ತೋಗೈತೆ. ಹಂಗಾಗಿ ನಮ್ಮಮ್ಮ ಇವಾಗ ಸದ್ಯಕ್ಕೆ ಕಲ್ಲನ್ನ ಯೂಸ್ ಮಾಡ್ಕೊಂಡು ಯೂಸ್ ಮಾಡ್ತಾರೆ. ನೋಡಿ ನಮ್ಮ ಮನೆಯದು ಎಮ್ಮೆ ಹಾಲು ಡೈರಿಗೆ ಹಾಕ್ತಾಯಿದ್ದೀವಿ. ಈ ಸಲನೇ ನಾವು ಫಸ್ಟ್ ಟೈಮ್ ಡೈರಿಗೆ ಹಾಕ್ತಾ ಇರೋದು. ಸಲ ನಾರ್ಮಲಾಗಿ ಮನೇಲಿ ತುಪ್ಪ ಮತ್ತು ಬೆಣ್ಣೆ ಕಾಸೋರು ಅಮ್ಮ. ಈ ಸತಿ ಡೈರಿಗೆ ಹಾಕ್ತಾವ್ರೆ ಹಾಲನ್ನ. ಇವಾಗ ನಮ್ಮ ಅಮ್ಮನ ಜೊತೆ ಒಂದು ಚಿಕ್ಕ ಪೀಸ್ ಕೂಡ ಐತೆ. ಇದು ನಮ್ಮ ಅಮ್ಮಂಗೆ ಮೈಕ್ ಕೊಡೋಣ ಕೇಳಿಸೋಕ್ಕೆ ಕರೆಕ್ಟಾಗಿ. ತನ್ಶಿ ಹೈಫೈ ಮಾಡುವ. ಶೇಕ್ ಹ್ಯಾಂಡ್ ಮಾಡು. ಶೇಕ್ ಹ್ಯಾಂಡ್ ಮಾಡಪ್ಪ. ಗುಡ್ ಗರ್ಲ್. ಮುತ್ತ ಕೊಡವ ತನ್ಶಿ. ಮುತ್ತ ಕೊಡು. ಬಾಯ್. ಏನು ಮಾಡ ಬಾಯ್. ಸೊ ನೋಡಿ, ಇವಾಗ ನಮ್ಮ ಅಮ್ಮ ಗಿಣ್ಣು ಪ್ರಿಪೇರ್ ಮಾಡ್ತಾರೆ. ಏನು ಮಾಡ್ತಾಯಿದ್ದೀಯಮ್ಮ? ಹಾಲು ಹಾಕಿದ್ದೀನಿ, ಸಕ್ಕರೆ ಹಾಕಿದ್ದೆ, ಮತ್ತು ಏಲಕ್ಕಿಕಾಯಿ ಹಾಕಿದೆ. ಸೊ ಇವಾಗ ಇದನ್ನ ಹಾಲು ತೊಗೊಂಡವ್ರಿ. ಇದೇನು ಗೀ ಬಾಲು ಎರಡು ಮಿಕ್ಸ್. ಇದು ಗೀ ಬಾಲು ಮತ್ತು ಇವತ್ತು ಕರ್ಕೊಂಡಿರೋ ಅಂಥ ನಾರ್ಮಲ್ ಹಾಲು ಎರಡನ್ನ ಮಿಕ್ಸ್ ಮಾಡಿಬಿಟ್ಟು ಅದ್ರ ಜೊತೆಗೆ ಸಕ್ಕರೆ ಹಾಕೋರೆ ಮತ್ತು ಏಲಕ್ಕಿ ಹಾಕೋರೆ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತವ್ರೆ. ಇವಳು ನೋಡಿ ಫುಲ್ ಮೈಕ್ ಕಿತ್ಕೊಳಕ್ಕೆ ಹೆಂಗೆ ಬರ್ತಾವಳೆ ನೋಡಿ. ಅವಳಿಗೆ ಲೈಟ್ ಬರ್ತೈತಲ್ಲ ಮೈಕು, ಹಂಗಾಗಿ ಏನೋ ಇರ್ಬೋದು ಅಂತ ಮೈಕ್ನ ಕಿತ್ಕೊಳಕ್ಕೆ ಬರ್ತಾಳೆ. ಇಲ್ಲಿ ತಾನು. ಇವಾಗ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಕಾಫಿ ಇಟ್ಟವ್ರೆ. ಒಂದು ಕಡೆ ಹಾಲು, ಇಲ್ಲಿ ಒಂದು ಕಡೆ ಕಾಫಿ, ಇನ್ನೊಂದು ಕಡೆ ಹಾಲು. ಎರಡು ಒಂದು ಕಡೆ ಇಟ್ಟವ್ರೆ, ಇನ್ನೊಂದು ಕಡೆ ಅಮ್ಮ ಗಿಣ್ಣು ಮಾಡಕ್ಕೆ ಪ್ರಿಪೇರ್ ಮಾಡ್ತಾವ್ರೆ. ಇವಾಗ ಏನಿಲ್ಲ, ಜಸ್ಟು ಒಂದು ಕುಕ್ಕರ್ ತೊಗೊಂಡವ್ರೆ. ಅಂದರೆ ಆ ನಾವು ಬಟ್ಲಲ್ಲಿ ಕಲಸಿದ್ದೀವಲ್ವ ಅದು ಹಾಲು, ಅದು ಇಡ್ಸೋ ಅಷ್ಟು ಒಂದು ಕುಕ್ಕರ್ನ ತೊಗೊಂಡು ಅದರಲ್ಲಿ ಸ್ವಲ್ಪ ಕೆಳಗಡೆ ವಾಟರ್ ಹಾಕಿದ್ದಾರೆ. ಇವಾಗ ಜಸ್ಟ್ ಆ ಬಟ್ಲನ್ನ ತೆಗೆದ್ಬಿಟ್ಟು ಇದ್ರೊಳಗಡೆ ಇಡ್ತಾರೆ. ಎಷ್ಟು ವಿಷಲಮ್ಮ ಮಾಡಿಬಿಟ್ಟು ಇದು ಎರಡು ವಿಷಲ್ ಮಾಡಿಸಿದ್ರೆ ಗಿಣ್ಣು ರೆಡಿ ಆಗುತ್ತೆ ಅಷ್ಟೇ. ವೆರಿ ಸಿಂಪಲ್ ನೋಡಿ. ಇವಾಗ ಇನ್ನೊಂದ್ಸತಿ ನೀಟಾಗಿ ಮಿಕ್ಸ್ ಮಾಡ್ತಾರೆ. ಎಲ್ಲ ಸಕ್ಕರೆ ಎಲ್ಲ ಕರಳಿರುತ್ತೆ ಅಲ್ವಾ. ಸೊ ಇವಾಗ ಮಿಕ್ಸ್ ಮಾಡಿದ್ದಾರೆ. ಇಲ್ಲಿ ಕುಕ್ಕರ್ ಇಟ್ಟವ್ರೆ. ಕುಕ್ಕರ್ ಒಳಗಡೆ ಸ್ವಲ್ಪ ವಾಟರ್ನ ಹಾಕೋರೆ. ಈ ವಾಟರ್ ಹಾಕಿರೋ ಅಂಥ ಕುಕ್ಕರ್ ಒಳಗಡೆ ಇವಾಗ ಈ ಬಟ್ಲನ್ನ ತೆಗ್ದು ಇಟ್ಟು ಎರಡು ವಿಷಲ್ ಮಾಡಿಸಿದ್ರೆ ಗಿಣ್ಣು ರೆಡಿ ಆಗುತ್ತೆ ಅಷ್ಟೇ. ಸೊ ಇವಾಗ ಇಡ್ತಿದ್ದಾರೆ ನೋಡಿ ಅಮ್ಮ. ನೋಡಿ, ಇಡ್ಲಿ ಮಾಡ್ತೀವಲ್ಲ ಸ್ವಲ್ಪ ಅದೇ ಥರ ಪ್ರೊಸೀಜರು. ಮತ್ತು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ನೀವೇನು ಜಾಸ್ತಿ ಯೂಸ್ ಮಾಡಲ್ಲ. ಮೇಯ್ನು ಗೀ ಬಾಲು ಮತ್ತು ನಾರ್ಮಲ್ ಮಿಲ್ಕ್, ಅದ್ರ ಜೊತೆ ಶುಗರು ಮತ್ತು ಏಲಕ್ಕಿನ ಯೂಸ್ ಮಾಡ್ತೀವಿ ಅಷ್ಟೆ. ಅದೇ ನಮಗೆ ಫ್ಲೇವರ್ ಗಿಣ್ಣು ಆಗಿ ಸಿಗುತ್ತೆ. ಈಗಷ್ಟೇ ಇದನ್ನು ವಿಷಲ್ ಇದ್ರ ಮುಚ್ಚಳ ಹಾಕ್ಬಿಟ್ಟು ಎರಡು ವಿಷಲ್ ಮಾಡಿಸ್ತಾರೆ, ಗಿಣ್ಣು ರೆಡಿ ಆಗುತ್ತೆ. ಹಂಗೆ ನಮಗೆ ಈಗ ಕಾಫಿ ಕೂಡ ರೆಡಿಯಾಗಿದೆ. ಸೊ ಇವಾಗ ಕಾಫಿ ಕುಡಿಯೋಣ. ಯಾಕಪ್ಪಾಜಿ ಮೊಸರು ತಿಂತಿದೆ ಇಷ್ಟೊತ್ತಿನಲ್ಲಿ? ಯಾಕೆ ಎದೇನೋ ಬತ್ತು? ದೇವ್ರಿಗೆ ಗೊತ್ತು ಕಣೋ. ಅಪ್ಪಾಜಿ ಯಾಕೋ ಎದೆ ನೋವು ಅಂತ ಇವಾಗ ಬಂದ್ಬಿಟ್ಟು ಮೊಸರು ಜೊತೆ ಸಕ್ಕರೆ ಹಾಕೊಂಡು ತಿಂತೈತೆ. ಮೊಸರು ಜೊತೆ ಸಕ್ಕರೆ ಹಾಕೊಂಡು ತಿಂದ್ರೆ ಎದೆ ನೋವು ಹೋಗುತ್ತಾ? ಪಕ್ಕ ಹೋಗುತ್ತಾ? ಅಪ್ಪಾಜಿ ಕಾಫಿ ಇದು ಶುಗರ್ಲೆಸ್ ಕಾಫಿ. ಅದು ಸ್ವಲ್ಪ 2 ವಿಷಲ್ ಆಯಿತು. ಇವಾಗ ಜಸ್ಟ್ ಆಫ್ ಮಾಡೋದಷ್ಟೇ. ಆಫ್ ಮಾಡಿ ಅದು ಸ್ವಲ್ಪ ಏರೆಲ್ಲ ಹೋದ್ಮೇಲೆ ವಿಷಲ್ನ ಓಪನ್ ಮಾಡಿದ್ರೆ ಗಿಣ್ಣು ರೆಡಿಯಾಗಿರುತ್ತೆ. ಅಮ್ಮ ವಿಷಲ್ ಓಪನ್ ಮಾಡ್ತಾವ್ರೆ. ಇವಾಗ ಗಿಣ್ಣು ರೆಡಿಯಾಗಿರುತ್ತೆ ನೋಡಿ. ಮುಚ್ಚಿದ್ದಾರೆ. ಇಷ್ಟು ನೋಡಿ.
ಇದೇ ಗಿಣ್ಣು ರೆಡಿಯಾಗಿದೆ. ಇದನ್ನ ಇವಾಗ ಪೀಸ್ ಮಾಡ್ಕೊಂಡು ತಿನ್ನೋದಷ್ಟೆ. ಅಷ್ಟೇ ರೆಡಿ ಆಗಿದೆ. ಸೊ ನೋಡಿದ್ರಲ್ವ ಹಿಂಗೆ ಗಿಣ್ಣು ಮಾಡೋದು, ತುಂಬ ಸಿಂಪಲಾಗಿ ಮಾಡೋ ಅಂಥ ಒಂದು ಫುಡ್ಡು. ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಹಳ್ಳೀಲಿ ಜಾಸ್ತಿ ಮಾಡ್ತಾರೆ, ಯಾಕಂದರೆ ಎಮ್ಮೆ ದನ ಕರು ಎಲ್ಲ ಜಾಸ್ತಿ ಹಳ್ಳೀಲಿ ಅಲ್ವಾ ಸಾಕೋದು. ಸಿಟಿಲಿ ಎಲ್ಲೆಲ್ಲಿ ಗೀ ಬಾಲ್ ಸಿಗುತ್ತೆ ಅವ್ರು ಕೂಡ ಮಾಡ್ಬೋದು. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ತುಂಬ ಶಾರ್ಟ್ ವಿಡಿಯೋ, ಅಂದರೆ ಕಂಟೆಂಟ್ ಇದೊಂದೇ ಕಂಟೆಂಟ್ ಮಾಡಿದೆ. ಜಸ್ಟ್ ನಮ್ಮಮ್ಮ ಮಾಡ್ತೀನಿ ಅಂದರು, ಸೊ ಹಂಗೆ ತೋರಿಸೋಣ ಅಂತ ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡಿದೆ. ಸೊ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಈಗ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ ಬಾಯ್.